ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬಿಲಿ ಕಿಚನ್ ಆ್ಯಂಡ್ ಬ್ಲಾಗ್. ಇವತ್ತು ಗಣಪತಿ ಹಬ್ಬಕ್ಕೆ ಗಣಪನಿಗೆ ನೈವೇದ್ಯಕ್ಕೆ ಅಂತ ಇಡುವಂತಹ ಮೋದಕವನ್ನು ಹೇಗೆ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬರೀ ಒಂದು 10-15 ನಿಮಿಷಗಳಲ್ಲಿ ಇದನ್ನು ಮಾಡ್ಕೋಬಹುದು. ಸ್ಟೀಮಿಗಷ್ಟೇ ಟೈಮ್ ತಗೊಳುತ್ತೆ, ಬಿಟ್ಟರೆ ಮತ್ತೆ ಮಾಡೋದು ತುಂಬಾ ಸುಲಭ. ನಾನಿಲ್ಲಿ ಬಿಸಿ ನೀರನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಯಾವುದೇ ರೀತಿಯ ಹಿಟ್ಟನ್ನು ನೀರಲ್ಲಿ ಹಾಕಿ ಇದು ಮಾಡಲಿಕ್ಕಿಲ್ಲ. ಇದು ಏನಂದರೆ ಕೈಯಲ್ಲೇ ಕಲಿಸ್ಕೊಳ್ಳೋದು. ನಾವು ಹೇಗೆ ಚಪಾತಿ ಹಿಟ್ಟಿಗೆ ಕಲಿಸ್ಕೋತೀವಿ ಅದೇ ರೀತಿ ಕಲಿಸ್ಕೊಳ್ಳುವಂಥದ್ದು. ನಾನು ಕಾಯಿಸಿದ ಬಿಸಿ ನೀರನ್ನು ತಗೊಂಡಿದ್ದೀನಿ, ಅದನ್ನು ಹಿಟ್ಟಿಗೆ ಹಾಕ್ತಾ ಇದ್ದೀನಿ. 1 ಕಪ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ, ಅದಕ್ಕೆ ಇದನ್ನು ಹಾಕಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಬಿಸಿ ಇರೋದ್ರಿಂದ ಒಂದು ಸ್ಪೂನ್ ಸಹಾಯದಿಂದ ಇಲ್ಲ ಸೌಟಿನ ಸಹಾಯದಿಂದ ಅದನ್ನು ಮಿಕ್ಸ್ ಮಾಡ್ಕೊಳ್ಳುವಂಥದ್ದು. ಹಾಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ತೀವಲ್ಲ ಅಷ್ಟು ಚೆನ್ನಾಗಿ ನಾವು ಮಾಡುವಂತಹ ಮೋದಕ ಸಾಫ್ಟಾಗಿ ಚೆನ್ನಾಗಿ ಬರ್ತದೆ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಮಾಡೋದು ಕೂಡ ತುಂಬ ಈಸಿ. ಯಾಕಂದರೆ ನಾವು ಹಿಟ್ಟನ್ನು ನೀರಲ್ಲಿ ಹಾಕಿ ಅದನ್ನು ಮಗ್ಚಿ ಅದನ್ನು ಇದು ಮಾಡಿ ಆಮೇಲೆ ಮತ್ತೆ ನಾದ್ಕೊಂಡು ಮಾಡೋದಕ್ಕಿಂತ ಇದು ತುಂಬ ಸುಲಭವಾಗಿ ಮಾಡ್ಕೋಬಹುದು. ನಾನು ಇದಕ್ಕೆ 1 ಸ್ಪೂನಷ್ಟು ತುಪ್ಪವನ್ನು ಹಾಕಿ ಮತ್ತೆ ನಾದ್ಕೊಂಡಿದ್ದೀನಿ. ತುಂಬಾ ಸಾಫ್ಟಾಗಿ ಬರಬೇಕು ಈ ಥರ ರೀತಿ. ಅದೆಲ್ಲ ನಾದ ಮೇಲೆ ನಾವು ಈ ಥರ ಒಂದು ಒದ್ದೆ ಬಟ್ಟೆಯಲ್ಲಿ ಅದನ್ನು ಮುಚ್ಚಿಡಬೇಕು. ಯಾಕಂದರೆ ನಾವು ಹಾಗೆ ಇಟ್ಬಿಟ್ರೆ ಅದರ ಮೇಲೆ ಎಲ್ಲ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆ ರೀತಿ ಮುಚ್ಚಿ ಇಟ್ಬಿಟ್ಟು ಇಲ್ಲಿ ಈಗ ಹೂರಣಕ್ಕೆ ಏನು ಮಾಡಬೇಕು ಅಂದರೆ ಒಣ ಕೊಬ್ಬರಿಯನ್ನು ತಗೊಂಡಿದ್ದೀನಿ. ಇದನ್ನು ಹೇಗೆ ಅಂದರೆ ಅದರ ಮೇಲುಗಡೆ ಇರುವಂತಹ ಕಪ್ಪು ಅಂಶವನ್ನೆಲ್ಲ ತಕ್ಕೊಂಡು ಬರೀ ಬಿಳಿ ಅಷ್ಟೇ ನಾನು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ಪಿನಷ್ಟು ಬೆಲ್ಲ, ಹಾಗೆ ಏಲಕ್ಕಿ ಪೌಡರು, ಹಾಗೆ ಹುರಿದಂತಹ ಎಳ್ಳನ್ನು ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ 1 ಸ್ಪೂನಷ್ಟು ತುಪ್ಪವನ್ನು ಹಾಕಿ ಕಲಿಸ್ಕೊಳ್ಳುವಂಥದ್ದು. ಇದು ಉಂಡೆ ಕಟ್ಟಲಿಕ್ಕೆ ಬರಬೇಕು ನಮಗೆ. ತುಂಬ ಸುಲಭ, ಏನು ಮಾಡಲಿಕ್ಕೆ ಜಾಸ್ತಿ ಟೈಮೇ ಬೇಡ. ಒಂದು 10-15 ನಿಮಿಷದಲ್ಲೆಲ್ಲ ಮಾಡ್ಕೊಬಿಡ್ಬೋದು. ತುಂಬ ಚೆನ್ನಾಗಿ ಕೂಡ ಮಾಡ್ಬೋದು. ಹಾಗೆ ಗಣಪತಿ ಹಬ್ಬಕ್ಕೆ ತುಂಬಾ ಪ್ರಿಯವಾದ ನೈವೇದ್ಯ ಇದು. ಗಣೇಶನಿಗೆ ಪ್ರಿಯವಾಗಿದ್ದು, ಹಾಗೆ ನಾವು ಕೂಡ ತುಂಬ ಈಸಿಯಾಗಿ ಮಾಡೋದ್ರಿಂದ ಆ ದಿನ ಹಬ್ಬದ ಗಡಿಬಿಡಿಯಲ್ಲಿ ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ. ಇದು ಮಾಡಿಕೊಳ್ಳೋದು ಕೂಡ ಸುಲಭವಾಗುತ್ತೆ. ನಾನಿಲ್ಲಿ ಸಣ್ಣ ಮೋಲ್ಡನ್ನು ತಗೊಂಡಿದ್ದೀನಿ. ಮೋಲ್ಡ್ ಇಲ್ಲ ಅಂದವರು ಕೈಯಲ್ಲೂ ಕೂಡ ಮಾಡ್ಕೋಬೋದು, ತುಂಬ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ಮೋಲ್ಡನ್ನು ತಗೊಂಡಿರೋದ್ರಿಂದ ಅದರಲ್ಲೇ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಸವರ್ಕೊಂಡು ಅದರ ಮೇಲೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನಾವು ಏನು ಮಾಡಿಟ್ಕೊಂಡಿದ್ದೀವಿ ಹಿಟ್ಟು ಅದನ್ನು ಸ್ವಲ್ಪನೇ ತಗೊಂಡು ಸುತ್ತ ಹಾಕ್ಕೊಂಡು ಅದರ ಮಧ್ಯ ನಾವು ಹೂರಣವನ್ನು ಹಾಕುವಂಥದ್ದು. ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಗಣೇಶನ ಹಬ್ಬಕ್ಕೆ ಸಾಕಷ್ಟು ವೆರೈಟಿಯ ಅಡುಗೆಗಳನ್ನು ಮಾಡ್ತಾರೆ. ಕಡುಬು ಮಾಡ್ತಾರೆ, ಹಾಗೆ ಕಡಲೆ ಹುಸ್ಲಿ ಮಾಡ್ತಾರೆ, ಮೋದಕಗಳನ್ನು ಮಾಡ್ತಾರೆ. ತುಂಬ ವೆರೈಟಿ ಗಣೇಶ ಅಂತೂ ತಿಂಡಿ ಪೋತ, ಗೊತ್ತಿರೋ ಹಾಗೆ ಎಲ್ಲರಿಗೂ. ಅವನು ಅಂದರೆ ಅಷ್ಟು ತಿಂಡಿ ತಿಂತಾನಂತೆ. ಹಾಗಾಗಿ ಎಲ್ಲರೂ ವೆರೈಟಿ ತಿಂಡಿಗಳನ್ನು ಮಾಡಿಕೊಡ್ತಾರೆ. ತುಂಬಾ ಸುಲಭವಾಗಿ ಕೂಡ ಮಾಡ್ಕೋಬಹುದು. ಜಾಸ್ತಿ ಟೈಮೆಲ್ಲ ತಗೊಳ್ಳಲ್ಲ ಇದೆಲ್ಲ ಮಾಡಲಿಕ್ಕೆ. ಹಾಗೆ ಮೋದಕದಲ್ಲಿ ಬಹಳಷ್ಟು ವೆರೈಟಿ ಮೋದಕಗಳಿವೆ. ಇದೇ ರೀತಿಯಾಗಿ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಸಾಕಷ್ಟು ಬೇರೆ ವೆರೈಟಿ, ತುಂಬಾ ಇನ್ನೂ ಸುಲಭವಾದಂತಹ ವೆರೈಟಿಗಳಿದ್ದಾವೆ. ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಹಾಗೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ನಾನಿಲ್ಲಿ ಸ್ವಲ್ಪ 1-2 ಕಡುಬಿನ ಶೇಪಲ್ಲಿ ಕೂಡ ಮಾಡ್ಕೋತಾ ಇದ್ದೀನಿ. ನೋಡಿ, ಕೈಯಲ್ಲೇ ತಟ್ಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಳುವಂಥದ್ದು ಅಷ್ಟೇ. ನಿಮ್ಮ ಹತ್ರ ಬೇಕಾದರೆ ಕರ್ಜಿಕಾಯ್ದು ಮೋಲ್ಡ್ ಇದ್ದರೆ ಅದರಲ್ಲೂ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ನಾನು ಇಲ್ಲಿ ಜಸ್ಟ್ ಕೈಯಲ್ಲೇ ಅದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಜಸ್ಟ್ 1-2 ಮಾಡ್ಕೊಂಡಿದ್ದೀನಿ ಅಷ್ಟೇ. ಮಾಡಿರೋದನ್ನ ಈ ರೀತಿ ಸ್ಟೀಮ್ ಪಾತ್ರೆಯಲ್ಲಿ ಹಾಕ್ಕೊಂಡು ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. 10-15 ನಿಮಿಷ ಸಾಕಾಗತ್ತೆ. ಚೆನ್ನಾಗಿ ಬೇಯುತ್ತೆ ಅದು, ಏನು ಪ್ರಾಬ್ಲಮ್ ಇಲ್ಲ. ನಾನು ಅದರ ಮೇಲೆ ಸ್ವಲ್ಪ ಕೇಸರಿಯ ದಳಗಳನ್ನು ಇಟ್ಟಿದ್ದೀನಿ, ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕಷ್ಟೇ. ಇದ್ದರೆ ಹಾಕೋಬೋದು, ಇಲ್ಲ ಅಂದರೂ ಕೂಡ ತೊಂದರೆ ಇಲ್ಲ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಈ ಮೋದಕವನ್ನು ಮಾಡ್ಕೋಬೋದು ಅಂತ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಅಷ್ಟೇ ರುಚಿ ಕೂಡ ಚೆನ್ನಾಗಿರುತ್ತೆ. ಗಣೇಶನಿಗೆ ಅತ್ಯಂತ ಪ್ರಿಯವಾದಂಥದ್ದಂದರೆ ಮೋದಕ ಅಂತ ಹೇಳ್ತಾರೆ. ಕಡುಬು ಇವೆಲ್ಲವೂ ತುಂಬಾ ಫೇವ್ರೇಟ್. ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಹಬ್ಬಗಳು ಬಂತು, ಅದಕ್ಕೆ ಈ ಮೋದಕವನ್ನು, ಈ ರೀತಿಯ ಮೋದಕವನ್ನು ಟ್ರೈ ಮಾಡಿ ದೇವರಿಗೆ ನೈವೇದ್ಯವನ್ನು ಇಟ್ಟು ಮನೆಯೆಲ್ಲವರೆಲ್ಲ ಖುಷಿಯಾಗಿರಿ. ಸರ್ವೇ ಜನ ಸುಖಿನೋ ಭವಂತು. ನಾನು ಮಾಡ್ತಿರುವಂತಹ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.